ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಜಯದುರ್ಗ ಮಾತಾ ಕ್ರೆಡಿಟ್ ಸೌಹಾರ್ದ ಸಹಕಾರಿಯಿಂದ 6,000 ಗ್ರಾಹಕರಿಗೆ 57 ಕೋಟಿ ವಂಚನೆ, ಬೇಡಿಕೆ ಈಡೇರಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ. ಕಾರವಾರ ತಾಲೂಕಿನ ಸದಾಶಿವಗಡದ ಜಯದುರ್ಗ ಮಾತಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತದ ಸುಮಾರು 6,000 ಖಾತೆದಾರರಿಗೆ 57 ಕೋಟಿ ರೂಪಾಯಿ ವಂಚನೆಯಾಗಿದ್ದು, ಪ್ರಕರಣದಲ್ಲಿ ರಾಜ್ಯ ಸಿಐಡಿ ಹಾಗೂ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ತನಿಖೆಯ ವಿಳಂಬ ನೀತಿಗೆ ಬ್ಯಾಂಕ್ ವಂಚಿತ ಗ್ರಾಹಕರು ನಗರದ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಲಿಂಗರಾಜ್ ಪುತ್ತು ಕಲ್ಗುಟ್ಕರ್ ರವರ ವಿರುದ್ಧ ಘೋಷಣೆ ಕೂಗುತ್ತಾ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಂದು ಅಪರ ಜಿಲ್ಲಾಧಿಕಾರಿ ಸಾದಿಕ್ ಮುಲ್ಲಾರವರಿಗೆ ಮನವಿ ಸಲ್ಲಿಸಿದ್ದು, ಮುಖ್ಯಮಂತ್ರಿಗೆ ರವಾನಿಸುವಂತೆ ಕೋರಿದರು. ಗ್ರಾಹಕರ ಬೇಡಿಕೆ ಈಡೇರಿಸದಿದ್ದಲ್ಲಿ 15 ಜುಲೈ 2026ರಂದು ವಂಚಿತ ಗ್ರಾಹಕರಿಂದ ನ್ಯಾಯಯುತ ಬೇಡಿಕೆಗಾಗಿ ವಿಧಾನಸೌಧ ಬೆಂಗಳೂರಿನಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಜಯದುರ್ಗ ಮಾತಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ನಿರ್ದೇಶಕರಾದ ಶ್ರೀ ಲಿಂಗರಾಜು ಪುತ್ತು ಕಲ್ಗುಟ್ಕರ್ ಹಾಗೂ ಅವನ ಇತರ ಸಹಚರರು ಸೇರಿ ಸುಮಾರು 6,000 ಗ್ರಾಹಕರಿಂದ ರೂಪಾಯಿ 57 ಕೋಟಿಗಿಂತ ಹೆಚ್ಚಿನ ಹಣವನ್ನು ಅಮಾಯಕ ಜನರಿಂದ ವಂಚನೆ ಮಾಡಿ ಪರಾರಿಯಾದ ಹಿನ್ನೆಲೆಯಲ್ಲಿ ಗ್ರಾಹಕರಿಂದ ಕಳೆದ ವರ್ಷ ಜೂನ್ 2025ರಲ್ಲಿ ಹೋರಾಟ ಪ್ರಾರಂಭವಾಯಿತು. ತದನಂತರ ಅಕ್ಟೋಬರ್ ತಿಂಗಳು 2025ರಂದು ಸಿಐಡಿ ಅಧಿಕಾರಿಗಳಿಂದ ತನಿಖೆ ಪ್ರಾರಂಭ ಮಾಡಿದ್ದರು. ಹೋರಾಟದ ಹಿನ್ನೆಲೆಯಲ್ಲಿ 10/2/2026ರಂದು ರಾಜ್ಯಪಾಲರ ಆದೇಶ ಪ್ರಕಾರ ಈ ಪ್ರಕರಣದ ತ್ವರಿತ ಇತ್ಯರ್ಥಕ್ಕಾಗಿ ಕಾರವಾರ ಅಸಿಸ್ಟೆಂಟ್ ಕಮಿಷನರ್ ಅವರನ್ನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ನನ್ನಾಗಿ ನೇಮಿಸಲಾಯಿತು. ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಕಾರವಾರ ರವರು ಈ ಹಿನ್ನೆಲೆಯಲ್ಲಿ ಅವರ ಕರ್ತವ್ಯವನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಹಾಗೂ ಕಂದಾಯ ಇಲಾಖೆಗೆ ಸಂಭವಿಸಿದ ದಾಖಲೆಗಳನ್ನು ಪರಿಶೋಧನಾ ಕಾರ್ಯವನ್ನು ತ್ವರಿತಗತಿಯಲ್ಲಿ ಮಾಡುತ್ತಿದ್ದಾರೆ. ಆದರೆ ಸಿಐಡಿ ಸ್ಪೆಷಲ್ ಯೂನಿಟ್ ಮತ್ತು ಆರ್ಥಿಕ ಅಪರಾಧ ಬೆಂಗಳೂರು ರವರು ಇನ್ನೂವರೆಗೂ ಚಾರ್ಜ್ ಶೀಟ್ ಮತ್ತು ಪರಿಶೀಲನಾ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. ಅದರಂತೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ವ್ಯವಸ್ಥಾಪಕ ನಿರ್ದೇಶಕರಾದ ಶರಣ್ ಗೌಡ ಪಾಟೀಲ್ ಹಾಗೂ ಸಹಕಾರಿ ಸಂಘಗಳ ನಿಬಂಧಕರು ಬೆಂಗಳೂರು ನಿರ್ದೇಶಕರಾದ THM ಕುಮಾರ್ ಇವರಿಂದ ಇನ್ನೂವರೆಗೂ ಸರಿಯಾದ ಸ್ಪಂದನೆ ಸಿಕ್ಕಿರುವುದಿಲ್ಲ. ಈ ಪ್ರಕರಣ ಪ್ರಾರಂಭವಾಗಿ ಇಲ್ಲಿಗೆ 1 ವರ್ಷ ಮುಗಿಯುತ್ತಾ ಬಂದಿದೆ. ಸುಮಾರು 6,000 ಜನರಿಂದ 57 ಕೋಟಿ ವಂಚನೆ ಪ್ರಕರಣದಲ್ಲಿ ಈ ಸಂಬಂಧಿತ ಇಲಾಖೆಗಳು ಈ ಹಗರಣವನ್ನು ಹಗುರವಾಗಿ ಪರಿಗಣಿಸಿ ಈ ತನಿಖೆಯನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿವೆ ಎಂದು ಎದ್ದು ಕಾಣುತ್ತಿದೆ. ವಂಚಿತ ಗ್ರಾಹಕರು ಕಳೆದುಕೊಂಡ ಹಣವನ್ನು ಮರಳಿ ಪಡೆಯುವುದಕ್ಕೋಸ್ಕರ ರಾಜ್ಯದ ಹೊಸ ಮುಖ್ಯಮಂತ್ರಿಯವರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಹೂವಪ್ಪ ದೊಡ್ಡನವರ್, ಉಪಾಧ್ಯಕ್ಷರಾದ ರೋಹಿದಾಸ್ ತಮಾಸೆ, ಕಾರ್ಯದರ್ಶಿ ಡಾ ಗಜೇಂದ್ರ ನಾಯ್ಕ್, ಸಹಕಾರ್ಯದರ್ಶಿ ಕೃಷ್ಣಾನಂದ ನಾಯ್ಕ್, ಖಜಾಂಜಿ ಸಾಯಿನಾಥ್ ಮೇತ್ರಿ ಹಾಗೂ ನೂರಾರು ವಂಚಿತ ಗ್ರಾಹಕರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ನಾನು ಡಾ ಗಜೇಂದ್ರ ನಾಯ್ಕ್. ಈ ಜೈ ದುರ್ಗಾ ಮಾತಾ ಕೋಆಪರೇಟಿವ್ ಸೊಸೈಟಿಯ ವಂಚನೆ ಹಿನ್ನೆಲೆಯಲ್ಲಿ ನಾವೆಲ್ಲ ಒಂದಾಗಿ ಈ ಮೋಸಗಾರನಾದ ಲಿಂಗರಾಜ್ ಪುತ್ತು ಕಲ್ಗುಟ್ಕರ್ ಅವನ ಕುಕೃತ್ಯಕ್ಕೆ ನಾವು ಬೇಸತ್ತಿದ್ದೇವೆ. ಸಾಧಾರಣವಾಗಿ ಒಂದು 6,000 ಗ್ರಾಹಕರಿಂದ 57 ಕೋಟಿ ರೂಪಾಯಿಯನ್ನು ಒಂದು ಕಡೆ ಮಾಡಿ ವಂಚಿಸಿ ನಾಪತ್ತೆಯಾಗಿ ಹೋದ ಈ ಪ್ರಕರಣ ಹಿನ್ನೆಲೆಯಲ್ಲಿ ನಾವು ಪೊಲೀಸ್ ಕಂಪ್ಲೇಂಟ್, ನಾನಾ ಅಧಿಕಾರಿಗಳನ್ನು ಭೇಟಿಯಾಗಿ ಮನೆಗೆ ಇವರು ಕೋರ್ಟ್ ಮುಖಾಂತರ ಸರೆಂಡರ್ ಆದರೆ ಇನ್ನೂವರೆಗೆ ನಮಗೆ ಯಾವುದೇ ರೀತಿಯಲ್ಲಿ ಪರಿಹಾರ ಸಿಗಲಿಲ್ಲ. ನಾವೆಲ್ಲ ಜನ ನಾವು ಅತಂತ್ರರಾಗಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರವನ್ನು, ಮಾನ್ಯ ಮುಖ್ಯಮಂತ್ರಿಗಳನ್ನು ಹಾಗೂ ಗೃಹ ಮಂತ್ರಿಗಳನ್ನು ಬೆಂಗಳೂರಿನಲ್ಲಿ ಎಲ್ಲ ಭೇಟಿಯಾಗಿ, ಫೆಡರೇಷನ್ ಡಿಪಾರ್ಟ್ಮೆಂಟ್ಗೆ ಭೇಟಿಯಾಗಿ, ಕೊನೆಗೆ ಸರ್ಕಾರದಿಂದ ಒಂದು 6 ತಿಂಗಳ ಹಿಂದೆ ನಮಗೆ ರಾಜ್ಯಪಾಲರ ಆದೇಶವನ್ನು ಹೊರಡಿಸಿದರು. ಅದರ ಪ್ರಕಾರ ಈ ಒಂದು ಅಸಿಸ್ಟೆಂಟ್ ಕಮಿಷನರ್ ನೇಮಕ ಮಾಡಿ ಅದರ ಬಗ್ಗೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂತ ಹೇಳ್ತಾ, ಆದರೆ ಈ CID ಅಧಿಕಾರಿಗಳು ಹಿಂದಿನ 1 ವರ್ಷದಿಂದ ಈ ತನಿಖೆಯನ್ನು ಪ್ರಾರಂಭಿಸಿದ್ದರೂ ಕೂಡ ಈವರೆಗೆ ಅವರು ಈ ಸದರ ತನಿಖೆ ಬಗ್ಗೆ ಚಾರ್ಜ್ ಶೀಟನ್ನು ಸಲ್ಲಿಸಿರುವುದಿಲ್ಲ. ಇದರ ಹಿಂದೆ ಇರುವ ಷಡ್ಯಂತ್ರ ಏನು?
ಈ CBI ಅಧಿಕಾರಿಗಳು ಈ 57 ಕೋಟಿ ರೂಪಾಯಿ ಒಂದು ಹಗರಣ ಆದರೂ ಕೂಡ ಎಲ್ಲ ಬಂದು ಕಾರವಾರದಲ್ಲಿ ಬಂದು ಅವರ ಆಫೀಸ್ ಕಚೇರಿ ಮಟ್ಟಿ ಮಾಡಿ ಎಲ್ಲರೂ ಭೇಟಿಯಾಗಿ ಕೂಡ ಈವರೆಗೆ ಅವರು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಲಿಕ್ಕೆ ತಯಾರಿಲ್ಲ. ಅದು ಒಂದು ದೊಡ್ಡ ನಮಗೆ ಒಂದು ಕ್ವಶನ್ ಮಾರ್ಕ್. ಅದೇ ಪ್ರಕಾರ ಈ ಫೆಡರೇಷನ್ ಸಹಕಾರ ಸಂಘ ಫೆಡರೇಷನ್ ಅವರು ಕೂಡ ಈವರೆಗೆ ಯಾವುದೇ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ತಯಾರಿಲ್ಲ. ಇದರ ಏನು ಅರ್ಥ ಏನು, ಮರ್ಮ ಏನು? ಗೌರ್ಮೆಂಟ್ ಸ್ವತಃ ಆರ್ಡರ್ ಹೊರಡಿಸಿದೆ, ಗವರ್ನರ್ ಆರ್ಡರ್ ಆಗಿದೆ, ಇದರ ತನಿಖೆ ಆಗಬೇಕು. ಆದರೆ ಈ ಎಲ್ಲ ಇಲಾಖೆಗಳು ಮೀನಾಮೇಷ ಮಾಡಿ ಕಣ್ಣು ಮುಚ್ಚಿ ಕೂತಿದ್ದೇವೆ. ಇದಕ್ಕೆ ನಾವು ಪ್ರತಿಭಟನೆಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ನಮ್ಮ DK ಶಿವಕುಮಾರ್ ಅವರಲ್ಲಿ ನಾವು ಈ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಕಾರಣ ಯಾಕಂದರೆ ನಮಗೆ ಭರವಸೆ ಇದೆ, DK ಶಿವಕುಮಾರ್ ಒಂದು ಭಾರಿ ಒಂದು ಅಂದರೆ ಬಹಳ ಹುಮ್ಮಸ ಮತ್ತು ಒಂದು ಶಕ್ತಿಶಾಲಿ ಒಂದು ವ್ಯಕ್ತಿಯಿಂದಲೇ ಈ ಕೆಲಸ ಆಗಬೇಕು. ಯಾಕಂದರೆ ಗೌರ್ಮೆಂಟ್ ಅಧಿಕಾರಿಗಳು ಈ ಥರ ಮೇಲೆ ಮಾಡೋ ಆರ್ಡರ್ ಪಾಸ್ ಆದರೂ ಕೂಡ ಈ ನಮ್ಮ ಜನರ ಬಗ್ಗೆ ಅವರಿಗೆ ಕಳಿಸಲಿಲ್ಲ. 57 ಕೋಟಿ ರೂಪಾಯಿ ಇವತ್ತು ವಂಚನೆ ಆಗಿದೆ. ಆದರೆ ಈ CID ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಅದಕ್ಕೆ ಮತ್ತು ಅದರ ಪ್ರಕಾರ ಫೆಡರೇಷನ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾ ಇದ್ದಾರೆ, ಫೆಡರೇಷನ್ ಅವರ ಕರ್ತವ್ಯ ಅದು. ಅವ್ರು ಆಡಿಟ್ ನೋಡಿದ್ರಾ, ಅವ್ರು ಏನು ಲೆಕ್ಕಪತ್ರ ನೋಡಿದ್ರಾ, ಅವ್ರು ಯಾಕೆ ಕೊಡ್ತಾರೆ? ಹಾಗೆ ಇಂಥ ಬ್ಯಾಂಕಿಗೆ ಪರ್ಮಿಷನ್ ಆದರೂ ಯಾಕೆ ಕೊಡಬೇಕು? ಇಂಥ ಒಂದು ಬ್ಯಾಂಕ್ಗಳಿಗೆ ಸಹಕಾರ ಸಂಘಗಳಿಗೆ ಈ ಗೌರ್ಮೆಂಟೇ ಕೊಟ್ಟಿದ್ದು ಪರ್ಮಿಷನ್. ಗೌರ್ಮೆಂಟ್ ಕೊಟ್ಟು ಈಗ ಅವರು ಹಗರಣ ಮಾಡಿದಂಥ ತನಿಖೆ ಮಾಡಲಿಕ್ಕೆ ತಯಾರಿಲ್ಲ ಅಂದರೆ ಇದು ಏನು? ಇದಕ್ಕೆ ಮಾಡೋದಿದ್ದೀವಿ ನಾವು. ಪ್ರಜಾಪ್ರಭುತ್ವದಲ್ಲಿ ನಮಗೆ ಇವತ್ತು ನ್ಯಾಯ ಬೇಕಾಗಿದೆ. ಆದ್ದರಿಂದ ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿಯವರ ಬಗ್ಗೆ ನಮಗೆ ಅಪಾರವಾದ ವಿಶ್ವಾಸ ಇದೆ, ನಂಬಿಕೆ ಇದೆ. ಈ ನಮ್ಮ ತೊಂದರೆಯನ್ನು ಅಥವಾ ಒಂದು ಕಳಕಳಿಯನ್ನು ಅವರು ನಿವಾರಣೆ ಮಾಡುವುದಾಗಿ ನಮ್ಮ ನಂಬಿಕೆ ಇದೆ. ಆದ್ದರಿಂದ ಇವತ್ತು ನಾವು ಈ ಕಾರವಾರದ ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ ಸಮಸ್ತ ಜನರೊಂದಿಗೆ ನಾವು ಅವರಿಗೆ ಮನವಿಯನ್ನು ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ DK ಶಿವಕುಮಾರ್ ಕೊಡ್ತಾ ಇದ್ದೇವೆ.